ಎಲ್ಲೋ ನಮಸ್ಕಾರ ಎಲ್ರಿಗೂ ಒಂಟರ್ ಸ್ಪೆಸಿಫಿಕೇಷನ್ಗೆ ಸುಸ್ವಾಗತ. ನಾವಿವತ್ತು ನಮ್ಮ ಜನ್ರೇಷನ್ 2 ಗಾಡಿ ಓಡಿಸ್ತಾನೆ ಬೆಲ್ಟ್ ಕಟ್ ಆಗೈತೆ. ಮೊದಲು ಒಂದು 20,000 ಕಿಲೋಮೀಟ್ರಿಗೆ ಒಂದು ಸತಿ ಬೆಲ್ಟ್ ಕಟ್ ಆಗಿತ್ತು. ನಾನು ಆವಾಗಲೂ ಒಂದು ಸತಿ ವೀಡಿಯೋ ಮಾಡಿದ್ದೆ. ಆಗ ಲೋಕಲ್ ಗ್ಯಾರೇಜಲ್ಲಿ ನಾನೇ ಹೇಳಿ ಯಾವ ರೀತಿ ಮಾಡಬೇಕು ಅಂತ ಆ ರೀತಿ ಮಾಡಿಸಿದ್ದೆ. ಬಟ್ ಈ ಸತಿ ಬೆಲ್ಟ್ ಕಟ್ ಆಗೈತೆ, ಆಲ್ರೆಡಿ ಸಾಯಂಕಾಲ ಆಗೈತೆ. ಈಗ ನಾನು ಬೆಲ್ಟ್ ತೊಗೊಂಡೋಗಿ ನಾಳೆ ಬೆಳಿಗ್ಗೆ ಈ ಬೆಲ್ಟ್ನ ಸೆಟ್ ಮಾಡ್ತೀನಿ. ಸೆಟ್ ಮಾಡೋದ ಫುಲ್ ವೀಡಿಯೋನ ನಿಮ್ಗೆ ಹಾಕ್ತೀನಿ. ನಿಮಗೆ ಎಲ್ಲರ ಹೊರಗಡೆ ಬೆಲ್ಟ್ ಕಟ್ ಆದಾಗ ಶೋರೂಮ್ಗೆ ಹುಡುಕೋ ಹೋಗೋ ಬದಲು ನೀವು ಅಲ್ಲೇ ಯಾವ ರೀತಿ ಮಾಡ್ಕೋಬೋದು ಅಂತ ನಿಮ್ಗೊಂದು ಐಡಿಯಾ ಬರುತ್ತೆ. ಬನ್ನಿ, ಈಗ ಅಳಿಮೈಯೆಲ್ಲ ಕಾಯ್ತಾವ್ರೆ. ಈಗ ನಾನು ಅಡಿಕೆ ಬಾಕ್ಸ್ ಹಾಕೊಂಡಿದ್ದೀನಿ. ಈ ಥರ ಏನಾದ್ರು ಅಸೆಂಬ್ಲಿ ಕೊಟ್ಕೊಳ್ಳಿ ನೀವು ಕೂರಿಸ್ಕೊಳ್ಳೋಕ್ಕೆ. ಗಾಡಿ ವೆಯ್ಟ್ ಅದ್ರ ಮೇಲೆ ಇರಬೇಕು. ಅದಾದಮೇಲೆ ಇದನ್ನು ರಿಮೂವ್ ಮಾಡಿ 10mm ಆಲಂಕಿನ ಯೂಸ್ ಮಾಡಬೇಕು. ಇದಕ್ಕೆ ಕೇರ್ಫುಲ್ಲಾಗಿ ರಿಮೂವ್ ಮಾಡಿ, ಯಾಕಂದರೆ ಫಸ್ಟ್ ಟೈಮ್ ರಿಮೂವ್ ಮಾಡ್ಬೇಕಾದ್ರೆ ಓವರ್ ಟೈಟ್ ಆಗಿರುತ್ತೆ, ಮಿಷಿನ್ ಟೈಟ್ ಆಗಿರೋದ್ರಿಂದ ಕೇರ್ಫುಲ್ಲಾಗಿ ರಿಮೂವ್ ಮಾಡಿ. ನೀವು ರಾಂಗಾಗಿ ಹಿಂಗೆ ಥ್ರೆಡ್ ಹೊಡೆದ್ಬಿಟ್ರೆ ಕಟ್ಟಾಗ್ಬಿಡುತ್ತೆ. ಆಮೇಲೆ ನೀವು ಲೇತ್ ಮಿಷಿನ್ಗೆ ತೊಗೊಂಡೋಗಿ ರೆಡಿ ಮಾಡಿಸ್ಬೇಕಾಗುತ್ತೆ. ಆ ಥರ ಆಗ್ಬಿಡುತ್ತೆ. ಕೇರ್ಫುಲ್ಲಾಗಿ ರಿಮೂವ್ ಮಾಡಿ. ಈಗ ನೋಡಿ, ನಾನು ಈಗೆಲ್ಲ 2 ಸೈಡ್ದು ನೆಟ್ ರಿಮೂವ್ ಮಾಡಿದ್ದೀನಿ. ರಿಮೂವ್ ಮಾಡಾಯಿತು. ಈಗ ಬೆಲ್ಟ್ನ ಇದಕ್ಕೆ ಕೂರ್ಸೋಕ್ಕಿಂತ ಮುಂಚೆ ಈ ಟೈರ್ನ ರಿಮೂವ್ ಮಾಡ್ಕೋಬೇಕು. ಈ ಕಡೆಗೆ ಬಂದುಬಿಟ್ಟು 18, ಈ ಕಡೆಗೆ 22 ಇಂಚು ಸ್ಪ್ಯಾನರ್ ಬೇಕಾಗುತ್ತೆ. ಈಗ 2 ನೆಟ್ ಬಿಚ್ಚಾಯಿತು. ಈಗ ಇದನ್ನು ತೆಗೆದುಬಿಡ್ತೀನಿ. ಈಗ ನಾವು ಬ್ರೇಕ್ ಪ್ಯಾಡು ಕೂಡ ನಾವೇ ಚೇಂಜ್ ಮಾಡ್ಕೋಬೋದು, ಟೈರ್ನು ಕೂಡ ಚೇಂಜ್ ಮಾಡಿಸ್ಬೋದು ಹೊರಗಡೆ. ಬಟ್ ಆದರೆ ಕೇರ್ಫುಲ್ಲಾಗಿ ಮಾಡಿಸ್ಬೇಕಷ್ಟೇ, ಯಾಕಂದರೆ ಎಕ್ಸ್ಪೀರಿಯನ್ಸ್ ಇರಲ್ವಲ್ಲ, ಅವರು ಏನೋ ಮಾಡಿಬಿಟ್ರೆ ಕಷ್ಟ. ಈಗ ನೋಡಿ, ಈ ನಟ್ಟನ್ನ ರಿಮೂವ್ ಮಾಡಿದ್ದೀನಿ ನಾನು. ಈ ನಟ್ಟ ರಿಮೂವ್ ಮಾಡಾಯಿತು. ಈಗ ಟೈರ್ ರಿಮೂವ್ ಮಾಡ್ತಾಯಿನಿ. ಟೈರು ಬ್ರೇಕ್ ಪ್ಯಾಡ್ ಎಲ್ಲ ರಿಮೂವ್ ಮಾಡಾಯಿತು. ಇದು ಸ್ವಿಂಗ್ ಆಮು. ಈ ಸ್ವಿಂಗ್ ಆಮ್ನ ರಿಮೂವ್ ಮಾಡ್ಕೊಂಡು ಕೆಳಗೆ ಹಾಡ್ಕೋಬೇಕು. ಈ ಬೆಲ್ಟ್ನ ಈ ಸ್ವಿಂಗ್ ಆಮ್ ಒಳಗಡೆ ಕರೆಕ್ಟಾಗಿ ಕೇರ್ಫುಲ್ಲಾಗಿ ಹಾಕಿ. ಇದ್ರೊಳಗಡೆ ಈ ಥರ ಬತ್ತು ಅಂದರೆ ಮಾತ್ರನೇ ಬೆಲ್ಟ್ ಕೂರೋದು, ಇಲ್ಲಾಂದ್ರೆ ಕೂರಲ್ಲ. ಹಾಕ್ಬೇಕಾದ್ರೆ ನೋಡಿ, ಈಗ ಸ್ವಿಂಗ್ ಆಮ್ಗಿಂದ ಬೆಲ್ಟ್ನ ತಗೊಂಡು ಈ ಮೋಟ್ರ್ ಏನೈತೆ, ಈ ಮೋಟ್ರ್ ಸೈಡ್ ಒಳಗಡೆಯಿಂದ ಇದನ್ನು ಬೆಲ್ಟ್ನ ಹಾಕಬೇಕು. ಇದಕ್ಕೆ ಹಾಕ್ಬೇಕಾರೆ ನಿಮ್ಗೆ ಇಫ್ ಇನ್ ಕೇಸ್ ಟೈಟ್ ಆಯಿತು ಅಂದರೆ ಮುಂದ್ಗಡೆ ನಟ್ನ ಲೂಸ್ ಮಾಡ್ಕೋಬೇಕು. ಆಲ್ಮೋಸ್ಟ್ ಅಲ್ಲಿ ಹಿಂಗೆ ಹೋಗುತ್ತೆ. ಕೇರ್ಫುಲ್ಲಾಗಿ ಹೊಡೀರಿ. ಈ ಶಾರ್ಪಾಗಿರೋ ಅಂಥದ್ರಲ್ಲೆಲ್ಲ ಪ್ರೆಸ್ ಮಾಡಿಬಿಡಿ, ಬೆಲ್ಟ್ ಕಟ್ಟಾಗ್ಬಿಡುತ್ತೆ. ನಾನೀಗ ಈ ಇದರಲ್ಲೆಲ್ಲ ಪ್ರೆಸ್ ಮಾಡಿದ್ರೆ ಕಟ್ಟಾಗ್ಬಿಡುತ್ತೆ. ಅದಕ್ಕೆ ಫ್ಲ್ಯಾಟ್ ಆಗಿರೋದ್ರಲ್ಲಿ ಯಾವ್ದ್ರಲ್ಲಾರ ಹಾಕ್ಬಿಟ್ಟು ಜೋರಾಗಿ ತಳ್ಳಿದ್ರೆ ಒಳಗಡೆ ಹೋಗುತ್ತೆ. ಬಟ್ ಕೇರ್ಫುಲ್ಲಾಗಿ ತೆಗೀರಿ, ಈ ಥರ ಅಡ್ಡವಾಗಿ. ಸ್ವಲ್ಪ ಸಿಂಪಲಾಗಿ ಏಟ್ ಹಾಕಿ, ಜಾಸ್ತಿ ಜೋರಾಗಿ ಹೊಡಿಬೇಡಿ, ಯಾಕಂದರೆ ಬೆಲ್ಟ್ ಏಟ್ ಬಿಡ್ಬಿಡುತ್ತೆ. ಆಮೇಲೆ ಬೆಲ್ಟ್ ಮತ್ತೆ ಕಟ್ಟಾಗ್ಬಿಡುತ್ತೆ. ಕೇರ್ಫುಲ್ಲಾಗಿ ಹೊಡೀರಿ. ನೋಡಿ, ಸಿಂಪಲಾಗಿ ಹೊಡಿತಾಯಿನಿ. ನಿಧಾನಕ್ಕೆ ಹೊಳಿಗೆ ಹೋಗ್ತಾಯಿದ್ದೆ, ನೋಡ್ತಾ ಇರ್ಬೋದು. ಈ ಥರ ಕೇರ್ಫುಲ್ಲಾಗಿ ಹೊಡೀರಿ. ಜೋರಾಗಿ ಜಾಸ್ತಿ ಹೊಡಿಬೇಡಿ. ಶಾರ್ಪಿರೋ ಎಡ್ಜಲ್ಲಿ ಹೊಡಿಬೇಡಿ, ಅಂದರೆ ಮಂಡಾಗಿರೋ ಅಂಥದ್ದು ಅದರ ವಸ್ತು ತಗೊಂಡು ಅದರಲ್ಲಿ ಹೊಡೀರಿ. ಈಗ ನಾನು ಸ್ವಲ್ಪ ಪಾಸ್ ಮಾಡ್ತೀನಿ. ಈಗ ನೋಡಿ, ಫುಲ್ ಒಳಗೆ ಹೋಗ್ತಾಯಿದೆ. ನಿಧಾನಕ್ಕೆ ಹೊಡಿಬೇಕಾದ್ರೆ ಕೇರ್ಫುಲ್ಲಾಗಿ. ಮೋಟ್ರಿಗೆಲ್ಲ ಜೋರಾಗಿ ಏಟ್ ಬೀಳ್ಬಿಡಿ, ಯಾಕಂದರೆ ಆ ಕಡೆ ಈ ಕಡೆಗೆ ಆಯಿತು ಅಂದರೆ ವೈರಿಂಗ್ ಹೊಂಟಾಯ್ತದೆ. ಈಗ ನೋಡಿ, ಒಳಗೆ ಬಂದೈತೆ. ಈಗ ಒಳಗೆ ಕೂರ್ಸಾಯಿತು. ಈಗ ಬೆಲ್ಟ್ ಈ ಥರ ಕುತ್ಕೊಂಡಾದ್ಮೇಲೆ ಈಗ ಫಸ್ಟು ಸ್ವಿಂಗ್ ಆಮ್ನ ಮೇಲ್ಗಡೆಗೆ ಎತ್ಕಡಿ ಪೊಸಿಷನ್ ಕೂರಿಸ್ಕೋಬೇಕು. 2 ಕಡೆ ಸ್ವಿಂಗ್ ಆಮ್ಗೂ ನೆಟ್ ಹಾಕಬೇಕು. ಈಗ ನೋಡಿ, ಮೋಟ್ರೆಲ್ಲ ತಿರುಗ್ತೈತೆ, ಬೆಲ್ಟ್ ಕುತ್ಕೊಂಡೈತೆ ಪೊಸಿಷನ್ಗೆ. ಈಗ ನಾನು ಸ್ವಿಂಗ್ ಆಮ್ ಎತ್ತಿ ಆ ಪೊಸಿಷನ್ ಕೂರಿಸ್ಬೇಕು. ಅದಕ್ಕಿಂತ ಮುಂಚೆ ಈ ಟೈರ್ಗೆ ಎಲ್ಲ ಕ್ಲೀನ್ ಮಾಡ್ಕೊಬಿಟ್ಟು ಬ್ರೇಕ್ ಪ್ಯಾಡ್ತು ಇದೆಲ್ಲ ಏನು ಡಸ್ಟ್ ಆಯ್ತು ಎಲ್ಲ ನೀಟಾಗಿ ಕ್ಲೀನ್ ಮಾಡ್ಕೊಂಡು ಆದಷ್ಟು ಗ್ರೀಸ್ನ ಯೂಸ್ ಮಾಡಿ. ಆಯಲ್ಲು ಗ್ರೀಸು ಅದು ಏನಂದರೆ ಫುಲ್ ಸ್ಮೂತಾಗಿರುತ್ತೆ. ನೆಟ್ಗೆಲ್ಲ ಹಾಕ್ಬಿಟ್ಟು ಮತ್ತೆ ಟೈಟ್ ಮಾಡೋಕ್ಕಿಂತ ಮುಂಚೆ ಈ ಬ್ರೇಕ್ ಪ್ಯಾಡ್ನ ಸೆಟ್ ಮಾಡಬೇಕು. ಈ ಬ್ರೇಕ್ ಪ್ಯಾಡ ಸೆಟ್ ಮಾಡೋಕ್ಕಿಂತ ಮುಂಚೆ ಸ್ವಿಂಗ್ ಆಮ್ನ ಎತ್ಕೋಬೇಕು. ಮೊದಲು ನಾನು ಬ್ರೇಕ್ ಪ್ಯಾಡ್ ಒಂದು ಸ್ವಲ್ಪ ಟೈರ್ಗೆ ಹಾಕ್ತೀನಿ. ಈಗ ಸ್ವಿಂಗ್ ಆಮು ಆ ಕಡೆ ಈ ಕಡೆ ಕೂರ್ಸಾಯಿತು. ಈ ಸ್ವಿಂಗ್ ಆಮ್ನ ಟೈಟ್ ಮಾಡಾದಮೇಲೆ, ಸ್ವಿಂಗ್ ಆಮ್ ಇನ್ನೂ ಟೈಟ್ ಮಾಡಿಲ್ಲ, ಬಟ್ ಆ ಸ್ವಿಂಗ್ ಆಮ್ ಎತ್ತಿ ಹಿಡ್ಕೊಂಡಿದ್ದೀನಿ. ಈಗ ಟೈರ್ನ ಪುಲ್ಲಿಗೆ ಸೇರಿಸಾಯಿತು. ಈಗ ಪುಲ್ಲಿಗೆ ಸೇರಿಸಾದ್ಮೇಲೆ ಈ ಕಡೆ ಸ್ವಿಂಗ್ ಆಮ್ನ ಟೈಟ್ ಮಾಡ್ಕೊಳ್ಳಿ. ಆ ಪುಲ್ಲಿಗೆ ಆ ಬೆಲ್ಟ್ನ ಸೇರಿಸಾದ್ಮೇಲೆ ಇಲ್ಲಿ ಸ್ವಿಂಗ್ ಆಮು, ಇಲ್ಲಿ ಬೇರಿಂಗ್ ಇರುತ್ತೆ, ಬೇರಿಂಗ್ ನಟ್ಟು ಬಿದೋಗ್ದಂಗೆ ನೋಡ್ಕೊಂಡು ಮಾಡಿ. ಈಗ ಈ ಸ್ವಿಂಗ್ ಆಮ್ನ ಲೆಫ್ಟ್ ಸೈಡ್ದು ಟೈಟ್ ಮಾಡ್ತಾಯಿನಿ. ಕೇರ್ಫುಲ್ಲಾಗಿ ಆ ಪೊಸಿಷನ್ ಕರೆಕ್ಟಾಗಿ ಕೂರಿಸಿ. ರಾಂಗ್ ಥ್ರೆಡ್ ಆಯಿತು ಅಂದರೆ ಆಮೇಲೆ ತಗೊಂಡೋಗ್ಬೇಕಾಗಿರ್ತಾರೆ ಲೇತ್ ಮಿಷಿನ್ಗೆ, ಪ್ರಾಬ್ಲಮ್ ಆಗ್ಬಿಡುತ್ತೆ. ಆಮೇಲೆ ಎಲ್ಲೂ ಮಾಡಲ್ಲ, ಆ ಥರ ಪ್ರಾಬ್ಲಮ್ ಆಗ್ಬಿಡುತ್ತೆ. ಈಗ ನೋಡಿ, ಈ ಕಡೆ ಲೆಫ್ಟ್ ಸೈಡ್ ಕೂತಾಯಿತು. ಈಗ ರೈಟ್ ಸೈಡ್ದು ಅಷ್ಟು ಪರ್ಫೆಕ್ಟಾಗಿ ಕುತ್ಕತ್ತಲ್ಲ. ನಾನು ಎಲ್ಲ ಕ್ಲೀನ್ ಮಾಡಿ ಏನೇನೋ ರೆಡಿ ಮಾಡಿ ಏನೇ ಮಾಡಿದ್ರು ಅದು ಪೊಸಿಷನ್ ಕರೆಕ್ಟಾಗಿ ಬರ್ತಾಯಿಲ್ಲ. ಅದಕ್ಕೆ ಆಮರಲ್ಲೆಲ್ಲ 1-2 ಏಟ್ ಹಾಕ್ಬಿಟ್ಟು ಪ್ರೆಸ್ ಮಾಡಿದೆ. ಈಗ ಒಂದು ಸ್ವಲ್ಪ ಪರೋಟಾಗಿ ಹೋಯ್ತಾ ಇದೆ, ಅಂದರೆ ಲೈಕ್ ಥ್ರೆಡ್ಡು ಒಂದು ಸ್ವಲ್ಪ ರಂಗಾಗಿರಂಗೈತೆ. ಬಟ್ ಕೇರ್ಫುಲ್ಲಾಗಿ ಮಾಡಿ ನೀವು ಮಾಡ್ಬೇಕಾರೆ. ತುಂಬ ಆತರವಾಗಿ ಸುಮ್ಮನೆ ಹೆಂಗೆ ಹೊಡಿಬೇಡಿ. ಈಗ ನೋಡಿ, ಫುಲ್ ಈ ಕಡೆ ಸ್ವಿಂಗಾಮು ಆ ಕಡೆ ಸ್ವಿಂಗಾಮು 2 ಸೆಟ್ ಆಯಿತು. ಈಗ ನಾವು ಈ ಬ್ರೇಕ್ ಪ್ಯಾಡ್ನ ಕರೆಕ್ಟಾಗಿ ಅದರೊಳಗೆ ಕೂರಿಸ್ಬೇಕು. ಬ್ರೇಕ್ ಪ್ಯಾಡ್ ಕೂರಿಸಿದ್ರೆ ಅರ್ಧ ಕೆಲಸ ಮುಗ್ದಂಗೆ. ಬ್ರೇಕ್ ಪ್ಯಾಡ್ ಕೂರಿಸಾಯಿತು. ಈ ಕಡೆಯಿಂದ ಈ ಟೈರ್ ಅಸೆಂಬ್ಲಿಗೆ ಏನು ಈ ನಟ್ ಬಂದಿರುತ್ತೆ, ಈ ನಟ್ನ ಅರ್ಧಕ್ಕೆ ಕೂರಿಸ್ಕೊಳ್ಳಿ. ಕೇರ್ಫುಲ್ಲಾಗಿ ಪೊಸಿಷನ್ ಕರೆಕ್ಟಾಗಿ ನೋಡ್ಕೊಂಡು ಕೂರಿಸ್ಕೊಳ್ಳಿ. ಒಂದು ನಿಮಿಷ. ಈ ಬ್ರೇಕ್ ಪ್ಯಾಡ್ನ ಇದ್ರೊಳಗೆ ಹಾಕಿದ್ರೆ ಅರ್ಧ ಭಂಗ ಮುಗ್ದಂಗೆ. ಈಗ ಬ್ರೇಕ್ ಪ್ಯಾಡ್ ಪೊಸಿಷನ್ ಕರೆಕ್ಟಾಗಿ ಬಂದೈತೆ, ಅದರೊಳಗಡೆ ಕೂತೈತೆ. ಈಗ ಆಮರಲ್ಲಿ ಹೊಡಿತೀನಿ ನೋಡಿ, ಈಗ ನಟ್ ಬತ್ತು. ಈಗ ಈ ಕಡೆ ಹಾಕ್ಬಿಟ್ಟು ಟೈಟ್ ಮಾಡಿದ್ರೆ ಇದಿಷ್ಟು ಕೆಲಸಕ್ಕೆ ಬೆಲ್ಟ್ ಕಲಿತೆ ಮುಗೀತು. ಈಗ ನೋಡಿ, ಟೈರ್ನೆಲ್ಲ ಫುಲ್ ಫ್ರೀಯಾಗಿ ತಿರುಗ್ತಾಯಿತೆ, ಏನು ತೊಂದರೆ ಇಲ್ಲ. ನೀವು ಹೊರಗಡೆ ಇದ್ದಾಗಲೂ ಮಾಡಿಸ್ಬೋದು. ಬಟ್ ಆದರೆ ಬಿಚ್ಚಿಸ್ಬೇಕಾದ್ರೆ ನಟ್ಟು ಸ್ಕ್ರೂಸ್ ಎಲ್ಲ ನೋಡ್ಕೊಂಡು ಬಿಚ್ಚಿಸಿ. ಯಾಕಂದರೆ ಶೋರೂಮ್ ಹತ್ರ ಬೆಲ್ಟ್ ಕಟ್ಟಾದಾಗ ಶೋರೂಮ್ ಹತ್ರನೇ ತರಬೇಕು ಅಂದರೆ ತುಂಬ ಟೈಮ್ ಹಿಡಿತದೆ. ಈ ಕಡೆದು 25 ಇಂಚ್ ಸ್ಪ್ಯಾನರು ಇದನ್ನು ಯೂಸ್ ಮಾಡಿ. ಆ ಕಡೆ 18 ಅನಿಸುತ್ತೆ, ಆ ಕಡೆ 18.
ಕರೆಕ್ಟಾಗಿ ಟೈಟ್ ಮಾಡ್ಕೊಳ್ಳಿ. ಆಮೇಲೆ ಹೋಯ್ತಾ ರೋಡ್ ಚಕ್ರ ಬಿಚ್ಕೊಂಡು ಹೋಗ್ಬಿಟ್ರೆ ಕಷ್ಟ. ನೀಟಾಗಿ ಟೈಟ್ ಮಾಡ್ಕೊಬಿಟ್ಟು ಈಗ ನೋಡಿ, ಈಗ ಬ್ರೇಕ್ ಪ್ಯಾಡ್ ಸೆಟ್ ಆಯಿತು, ಬ್ರೇಕ್ ಪ್ಯಾಡು ಸೆಟ್ ಆಯಿತು, ಟೈರು ಸೆಟ್ ಆಯಿತು, ಬೆಲ್ಟು ಟೈಟ್ ಆಯಿತು, ಫುಲ್ ಟೈಟಾಗೂ ಐತೆ. ಈಗ ಫುಲ್ ಎಲ್ಲ ರೆಡಿ. ಮೇನು ಸ್ವಿಂಗಾಮ್ ರಿಮೂವ್ ಮಾಡೋದು ಇದನ್ನು ಮಾತ್ರ ಮಾಡ್ಕೊಳ್ಳಿ. ಸಿಕ್ಕಾಪಟ್ಟೆ ಜನ ಸಸ್ಪೆನ್ಷನ್ ಎಲ್ಲ ರಿಮೂವ್ ಮಾಡ್ತಾರೆ, ಅಷ್ಟೊಂದೆಲ್ಲ ಅವಶ್ಯಕತೆ ಇಲ್ಲ. ಈಗ ನೋಡಿ, ಈಗ ಗಾಡಿ ಎಲ್ಲ ಮೂವ್ ಆಗ್ತಾಯಿದೆ, ಬೆಲ್ಟ್ ಚೇಂಜ್ ಮಾಡಿದ್ದೀನಿ. ಇದಿಷ್ಟು ಈ ವಿಡಿಯೋದಲ್ಲಿ. ನಿಮಗೇನೋ ಡೌಟ್ ಇತ್ತು ಅಂದರೆ ಪಾಸ್ ಮಾಡಿ.